ಯಡಿಯೂರಪ್ಪನವರು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದಾಗ ನಾನು ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರಿಬ್ಬರು ಬಂದು ಗವರ್ನರ್ಗೆ ಬಂದು ಲೆಟರ್ ಕೊಟ್ಬಿಟ್ಟು ನಿನ್ನನ್ನು ಬರೀ ಜಾತ್ಯತೀತ ತತ್ವವನ್ನು ಉಳಿಸಬೇಕು ಅಂತೇಳಿ ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನವರು ನನಗೇನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಈ ಅಪ್ಪ ಮಕ್ಕಳು ಹುಷಾರು ಹುಷಾರು ನನಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ಜೈಲು ಕಳಿಸ್ಬಿಟ್ಟೆ ನೀನು. ಯಾವುದೋ ಕೇಸ್ ಹಾಕ್ಸ್ಬಿಟ್ಟು ಗವರ್ನರ್ ಕೈಲಿ ಹಾಕ್ಸ್ಬಿಟ್ಟು ಜೈಲು ಕಳಿಸ್ಬಿಟ್ಟೆ. ಈಗ ಏನ್ ತಬ್ಬಾಡ್ತಾ ಇದ್ದಾರೆ. ಯಾರು ಪ್ರೀತಮ್ ಗೌಡ ಅಂತ ಅವ್ರ ಪಾರ್ಟಿಯವರು, ಅವ್ರ ಮನೇಲಿ ಏನೋ ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತೆ, ರೇವಣ್ಣನ ಕುಟುಂಬ ಬೇರೆ ಅಂತೆ. ಅವ್ರದ್ದೆಲ್ಲ ಫ್ಯಾಮಿಲಿ ಭಾಗ ಆಗ್ಬಿಟ್ಟಿದ್ಯಂತೆ, ಡಿವೈಡ್ ಆಗ್ಬಿಟ್ಟಿದ್ಯಂತೆ. ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ನ ಹಂಚ್ಬಿಟ್ಟಿದ್ದಂತೆ. ಏನ್ರಿ, ಐ ಆಮ್ ಎ ಸ್ಟ್ರೈಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್. ನಿನಗೂ ಗೊತ್ತಿದೆ ನನ್ನ ಹೋರಾಟ, ನೀನು ಅನುಭವಿಸಿದ್ಯಾ. ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ, ನನ್ನ ಮೇಲೆ ಎಲೆಕ್ಷನ್ ಸೋತಿದ್ಯಾ ನೀನು. ಭಗವಂತ ಅವಕಾಶ ಕೊಡ್ಲಿ, ನೋಡೋಣ, ಟೈಮ್ ಬರಲಿ, ತಿರ್ಗಾ ಇನ್ನೊಂದ್ಸತಿ ಯುದ್ಧ ಮಾಡೋಣ, ಇನ್ನೊಂದ್ಸತಿ ಯುದ್ಧ ಮಾಡೋಣ. ಡೋಂಟ್ ವರಿ. ಆದರೆ ಈ ಚನ್ನಪಟ್ಟಣದ ಮಹಾಜನತೆಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗ್ಬೋದು, ಮುಂದಕ್ಕೆ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಕ್ಯಾಂಡಿಡೇಟು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟು, ಅದಂತ ಅವೆಲ್ಲ ಗಮನ ಇಟ್ಕೊಳ್ಳಿ ನೀವು. ಯಾರೇ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಕ್ಯಾಂಡಿಡೇಟ್ ಗೌರವ. ಇಲ್ಲಿ ನಾನೇ ಹಸ್ತದ ಚಿಹ್ನೆಯನ್ನು ಕೊಡೋನು, ನಾನು ಈ ಹಸ್ತನೇ ನಿಮ್ಮ ಕ್ಯಾಂಡಿಡೇಟ್, ನಾನೇ ನಿಮ್ಮ MLA ಕೆಲಸ ಮಾಡ್ತೀನಿ, ನಾನೇ ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ. ನಾನು ಉಪಮುಖ್ಯಮಂತ್ರಿ ಆಗಿ ಇಲ್ಲೇ ನಾನು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ. ನಾನು ತಾವು ಇದನ್ನ ಅವಕಾಶವನ್ನು ತಾವು ಮಾಡಿಕೊಡ್ಬೇಕು. ಇವತ್ತು ತಮಗೆ ನಾನು ಹೇಳೋದಿಷ್ಟೇ, ಇಡೀ ದೇಶದಲ್ಲಿ ನಿಮ್ಮ ಚುನಾವಣೆ ಬಗ್ಗೆ ನೋಡ್ತಾ ಇದ್ದಾರೆ. ಇವತ್ತು ಬಂಧುಗಳು ಇವತ್ತು ಇಷ್ಟು ದೊಡ್ಡ ಪಾದಯಾತ್ರೆಯಲ್ಲಿ ನಾವು ಪಾಪ ವಿಮೋಚನೆ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಪಾಪ ದಿನೇಶ್ ಅವರು ಹೇಳ್ದಂಗೆ ಯಾವುದೋ ಇತಿಹಾಸ ಇಲ್ಲದೆ ಹೊರಟಿದ್ದಾರೆ. ನನಗೆ ಈಗ ಬರ್ಬೇಕಾದ್ರೆ ನಮ್ಮ ಸ್ನೇಹಿತ ಯಾರೋ ಒಂದು ಟಿವಿ ತೋರಿಸಿದ್ದ, ಕುಮಾರಣ್ಣ ನಾನು 24 ಅದಷ್ಟು 5 ನಿಮಿಷದಲ್ಲಿ ನಾವು ಪಾದಯಾತ್ರೆ ಮಾಡಿದ್ವಲ್ಲ ಮೇಕೆದಾಟಿಗೆ, ನಮ್ಮ ಸರ್ಕಾರ ಬಂದ ನಾನು 5 ನಿಮಿಷದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ಬಿಡ್ತೀನಿ ಅಂತೇಳಿ, ಅನುಮತಿ ಕೊಡಿಸ್ಬಿಡ್ತೀನಿ ಅಂತ. ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ನಾನು ಮಂಡ್ಯದಲ್ಲಿ ಅದನ್ನು ರಿಲೀವ್ ಮಾಡ್ತೀನಿ. ಮದ್ದೂರು ನಮ್ಮ ಉದಯ, ಆಮೇಲೆ ನಮ್ಮ ನರೇಂದ್ರ ಸ್ವಾಮಿಗೆ ಹೇಳ್ತೀನಿ, ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾತಾಡಿದ್ರು, ಇಬ್ರು ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಡಿಸ್ಪ್ಲೇ ಆಗ್ಬೇಕಲ್ಲಿ, ಡಿಸ್ಪ್ಲೇ ಆಗ್ಬೇಕದು. ಅವ್ರು ಏನ್ ಹೇಳಿದ್ರು, ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಕುಮಾರಸ್ವಾಮಿ ಏನ್ ಹೇಳಿದ್ರು, ಡಿಸ್ಪ್ಲೇ ಆಗಬೇಕು, ಒಂದು ದೊಡ್ಡ ಸ್ಕ್ರೀನ್ ಬರಬೇಕಿದ್ದೆ. ರಾಜ್ಯದ ಜನತೆ ಇವರ ಬಣ್ಣ ನವರಂಗಿ ಬಣ್ಣ, ಆ ನವರಂಗಿ ಬಣ್ಣನ ನೋಡಬೇಕು. ಆದ್ರಿಂದ ಈ ಸಂದರ್ಭದಲ್ಲಿ ಅಲ್ಲಿ ಮಾತಾಡ್ತೀವಿ.